Hi, welcome back to our YouTube channel, Just the Yellows. ಕುಕ್ಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಗೋಲ್ಗಪ್ಪ ಮಾಡ್ತಾ ಇದ್ದೀವಿ ಮನೇಲಿ ಹೆಂಗೆ ಬರುತ್ತೆ ಏನು ಅಂತ ಎಲ್ಲ ನೋಡಿ. ಸೊ ನೀವು ಟ್ರೈ ಮಾಡಿ ಮನೇಲಿ ಹೆಂಗಿರುತ್ತೆ ಅಂತ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ? ಹೆಂಗಿರುತ್ತೆ ಅಂತ ಮನೇಲಿ ಎಲ್ಲರಿಗೂ ಮಾಡಿಬಿಟ್ಟು ತೋರ್ಸೋಣ, ಹೆಂಗೆ ಎಲ್ಲ ರಿಯಾಕ್ಷನ್ ಕೊಡ್ತಾರೆ ಅಂತ, ಓಕೆನಾ? ಬಿದ್ದವ್ರು ಕೂಡ ಹೇಳ್ತಾರೆ ಹೆಂಗೆ ಇರುತ್ತೆ ಅಂತ. ಇವಾಗ ಇಲ್ಲಿ ದನು ಆಲೂಗಡ್ಡೆ ಕಟ್ ಮಾಡಿಸಿದಾಳೆ. ಆಲೂಗಡ್ಡೆ ಏನು ಕಟ್ ಮಾಡಿಸಿದನು? ಪಾನಿಪುರಿ. ಇಲ್ಲಿ ಇವರು ಆಲೂಗಡ್ಡೆ ಬೇಯಿಸ್ತದಲೆ. ಏನಕ್ಕೆ ಪದೇ ಎಲ್ಲ ಸತಿ ಅವ್ರು ಕೇಳೋರು ತಲೆ ಕೆಟ್ಟೋಗುತ್ತೆ ಅಷ್ಟೇ ಅವ್ರಿಗೆ. ಸೊ ಇಲ್ಲಿ ಆಲೂಗಡ್ಡೆ ಬೇಯಕ್ಕೆ ಆಗ್ತದಲ್ಲ, ಅದು ನಮ್ದನು ನನ್ನ ಲೈಟರ್ ಹಚ್ಚೋದನ್ನ ಒಂದು ಶಾರ್ಟ್ ತಗೋ ಅಂತಂದು ಅದಕ್ಕೆ ತಗೋತಾ ಇದ್ದೀನಿ. ಹೇಳೋದು ಬೇಡವಾ? ನನ್ನ ಮಾತ್ರ ಅಜಿಬ್ ಮಾಡ್ತೀಯಾ? ನೋಡಿ ಒಳ್ಳೆ ಶಾರ್ಟು. ಸೊ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಇವ್ರ ಮಿನಿ ಗಾರ್ಡನ್ ಇದೆ ಪಕ್ಕದಲ್ಲಿ, ಅಲ್ಲೋಗಿ ಇಟ್ಕೊಬರೋಣ ಬನ್ನಿ, ಅದನ್ನು ತೋರಿಸ್ತೀವಿ. ಇಲ್ಲಿ ದಿಶಾ ಅವ್ರ ಮನೆ ಮಿನಿ ಗಾರ್ಡನ್ ನಡಿ. ಸೊ ಇಲ್ಲಿ ಟೋರ್ ಕೊಡು, ಹೋಗು. ಸೊ ಇಲ್ಲಿ ವಿಲೇಜಲ್ಲೇ ನೆಟ್ಟಿದ್ದೀವಿ, ಇನ್ನೂ ಸಕ್ಕತ್ತಾಗಿತ್ತು. ಇವಾಗ ಸ್ವಲ್ಪ ಈ ಥರ ಆಗ್ತಿದೆ. ಫಸ್ಟ್ ಅಂತೂ ಹೆವಿ ಸಕ್ಕತ್ತಾಗಿತ್ತು. ಅಲ್ಲಿ ದಾಸವಾಳ ಗಿಡ, ಇಲ್ಲಿ ಇದಕ್ಕೇನಂತಾರೆ ಕನಕಾಂಬರ ಹೂವು, ಇಲ್ಲಿ ಕನಕಾಂಬರ ಹೂವು, ಇದು ಪಾಲಕ್, ಇದು ಪಾಲಕ್ಕು, ಇದು ಮೂಲಂಗಿ, ಇದು ಮೂಲಂಗಿ, ಇದು ಕನಕಾಂಬರ ಹೂವು ಮತ್ತು ಅವರೆಕಾಳು. ಇವಾಗ ಸೀಸನ್ ಹೋಗ್ಬಿಟ್ಟಿದೆ ಅಲ್ವಾ, ಅದಕ್ಕೆ ಎಲ್ಲ ಒಣಗೋಗಿದೆ. ಕರ್ಬೇವಿನ ಸೊಪ್ಪಿನ ಗಿಡ ಇದೆ, ನುಗ್ಗೆ ಮರ, ಕೊತ್ತಂಬರಿ ಸೊಪ್ಪು ಹಾಕಿದ್ವಿ. ಇವಾಗ ಇದು ನಿಂಬೆಹಣ್ಣು ಗಿಡ ಅಷ್ಟೇ ನಮ್ಮ ಮಿನಿ ಗಾರ್ಡನ್ ಇರೋದು. ಸೊ ಬನ್ನಿ, ನಿಮ್ಗೆ ಏನು ಬೇಕು? ಅದನ್ನು ಪುದೀನ ಇದೆ, ಕಿತ್ಕೊಳ್ಳೋಣ ಬನ್ನಿ. ಪಾನಿ ಮಾಡ್ತಿದ್ದೀವಿ. ಪಾನಿ ಮಾಡೋಕ್ಕೆ ಏನೇನು ಬೇಕು ಅಂದರೆ ಚಿಲ್ಲಿ ಬೇಕು. ನಿಮ್ಗೆ ಎಷ್ಟು ಖಾರ ತಿಂತಿರೋ ಅದನ್ನು ನೋಡಿ ನೀವು ಚಿಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಖಾರ ಇದೆ ಸ್ವಲ್ಪ, ಇದು ಸೊ 4 ಹಾಕ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಇಷ್ಟು ಸಾಕಾ? ಸಾಕು. ಇದಿಷ್ಟನ್ನು ಗ್ರೈಂಡ್ ಮಾಡಿ ಆಮೇಲೆ ತೋರಿಸ್ತೀವಿ. ಸೊ ಇದನ್ನ ಗ್ರೈಂಡ್ ಮಾಡ್ತೀವಿ ನೋಡಿ. ಅವಾಗಲೇ ಎಂಡಾಗೇನೋ ಅಂದ್ರಿ, ಅವಾಗಲೇ ಎಂಡಾಗ ನೀರು ಫಸ್ಟ್ ಹಾಕ್ಬಾರ್ದು ಅಂತ ಅಂದೆ, ಆಮೇಲೆ ಮತ್ತೆ ಬೇಡ ಬೇಕಾದರೂ ಹಾಗೆ. ಪಾನಿ ರೆಡಿಯಾಗಿದೆ. ಇದಕ್ಕಿನ್ನ ಸ್ವಲ್ಪ ಚಾಟ್ ಮಸಾಲ, ಪಾನಿಪುರಿ ಮಸಾಲ, ಸ್ವಲ್ಪ ಈರುಳ್ಳಿ ಹಾಕಿ ಎಲ್ಲ ಫುಲ್ ರೆಡಿ ಮಾಡಾದ್ಮೇಲೆ ಆಲೂಗಿದೆ ಮತ್ತು ಬಟಾಣಿ ಬೆಂದಿದೆ, ಸ್ವಲ್ಪ ಜಾಸ್ತಿನೇ ಬೆಂದ್ಬಿಟ್ಟಿದೆ. ಮಿಕ್ಸ್ ಮಾಡೋ ಟೈಮ್ಗಿನ್ನೆಲ್ಲ ಎಲ್ಲ ಸಿಟೆ ಬಿಡಿಸ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಇವಾಗ ಬೇಯಿಸ್ಕೊಂಡಿರೋಂತಹ ಆಲೂಗಡ್ಡೆನ ಸಿಟೆ ಬಿಡಿಸ್ಬಿಟ್ಟು ಸ್ಮ್ಯಾಶ್ ಮಾಡಕ್ಕೆ ಇಟ್ಕೋತಿದ್ದಾರೆ. ಆ ಹಸಿ ಬಟಾಣಿನೂ ಬೇಯಕ್ಕೆ ಹಾಕಿದ್ವಿ. ಇವಾಗ ಅದನ್ನು ಎರಡನ್ನೂ ಸೇರಿಸಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಬಟಾಣಿ ಮತ್ತು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ತಿದ್ದಾರೆ. ಅದನ್ನು ಆಯಿತು ಸ್ಮ್ಯಾಶ್. ಉಪ್ಪು ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಮಸಾಲ, ರುಚಿಗೆ ಬೇಕಾದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದಷ್ಟು ಅಲ್ಲ. ಹಂಗೂ ಹೇಳಕ್ಕೆ ಬರುತ್ತೆ, ಹಿಂಗೂ ಹೇಳಕ್ಕೆ ಬರುತ್ತೆ. ಮತ್ತೆ ಅದನ್ನೇ ಹೇಳ್ಬೇಕಾಗಿತ್ತು. ನೀರು ಇರುತ್ತಲ್ವಾ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನೀರು ಹಾಕಿದ್ರೆ ಆಯಿತು. ಸೊ ಇವಾಗ ಪಾನಿ ರೆಡಿಯಾಗಿದೆ. ಇದಕ್ಕೆ ನಾವೇನೇನು ಹಾಕಿದ್ವಿ ಅಂದರೆ ಉಪ್ಪು ಮತ್ತು ಪಾನಿಪುರಿ ಮಸಾಲ, ಸ್ವಲ್ಪ ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ ಅಷ್ಟೇ. ಇಷ್ಟು ಮಾಡಿದ್ರೆ ಪಾನಿ ರೆಡಿ ಆಗುತ್ತೆ. ನೀವು ಈಸಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ ಏನಂತಾರೆ. ಸೊ ಇವಾಗ ನಾವು ಪಾನಿನ ಟೇಸ್ಟ್ ಮಾಡಿ ನೋಡೋಣ. ಸಕ್ಕತ್ತಾಗಿದೆ. ಒಂದು ಸ್ವಲ್ಪ ನನಗೆ ಸಾಲ್ಟ್ ಕಮ್ಮಿ ಆಗಿದೆ ಅಂತ ಅನ್ಸಿದೆ. ಇವ್ರಿಗೆಲ್ಲ ಯಾವುದಂತಾನೆ ಅನ್ಸಲ್ಲ ಹೇಳು ದಿಶಾ, ಯಾವ್ದು ಅನ್ಸಲ್ಲ. ಇವ್ರಿಗೆಲ್ಲ ಸರಿ, ನನ್ನಲ್ಲಿ ಬಂದು ಹೇಳೋದು, ನೆಕ್ಸ್ಟ್ ಬಂದು ಹೇಳ್ತಾರೆ, ಎಲ್ಲಾದರೂ ಒಂದು ಸಪ್ಪೆ. ಪೂರಿ ಮಾಡೋಕ್ಕೆ ನಾವು ರೆಡಿಮೇಡ್ ತೊಗೊಬಂದಿದ್ವಿ. ಅದನ್ನ ಎಣ್ಣೆಗೆ ಹಾಕ್ಬಿಟ್ಟು ಕರೆದ್ರೆ ಆಗುತ್ತೆ. ಸೊ ಅದನ್ನು ಮಾಡಿಸಿದಾರೆ, ಮಾಡಿಬಿಟ್ಟಲ್ಲ ರೆಡಿ ಮಾಡ್ಕೊಳ್ಳೋದು. ಕುತ್ಕೊಂಡು ತಿಂತಾ ಇದ್ದಾರೆ. ಹೆಂಗಾಗಿದೆ? ಸಾಕಾಗಿದೆ. ಓಕೆ, ತಿನ್ನಿ, ಎಂಜಾಯ್ ಮಾಡಿ. ಅಷ್ಟೊಕ್ಕೆ ಕಾಲಿನ ಆಗಿಬಿಟ್ಟಿದೆ. ಇವಾಗ ರಿವ್ಯೂ ಕೇಳೋಣ. ಅಪ್ಪ ಒಂದು ತಿಂದ್ಬಿಟ್ಟು ಹೇಳಿ ಇವಾಗ ರಿವ್ಯೂ. ಆಲ್ರೆಡಿ ತಿಂದವ್ರೆ, ಮತ್ತೆ ಇವಾಗ ಇನ್ನೊಂದು ಸಲ ಬ್ಲಾಗ್ಗೋಸ್ಕರ. ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ನಿಜ ಚೆನ್ನಾಗೈತೆ. ಅಮ್ಮ ನಿಂಗೆ? ನಮ್ಮ ಮಮ್ಮಿ ತಿಂದೆ ಮುಗಿಸ್ಬಿಡೈತೆ.
ನಮ್ಮಮ್ಮಿ ಫಸ್ಟ್ ಟೈಮ್ ಇಷ್ಟಪಟ್ಟು ತಿಂದಿರೋದು ಅಂತಂದರೆ ದೇವು ನೀನು ಇವಳು ನನ್ನ ತಮ್ಮ. ನಿಜವಾಗ್ಲೂ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿರೋದಿದೆ. ಹೆಂಗಿದೆ? ಗೋಲ್ಗಪ್ಪ ತಿಂದು ಆಂಟಿ ಅಂಕಲ್ ಎಲ್ಲ ಫುಲ್ ಚೆನ್ನಾಗಿದೆ ಅಂತ ಹೇಳಿದ್ರು. ಫುಲ್ ಖುಷಿ ಆಗೋಯ್ತು. ಸೊ ಇವಾಗ ಅದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮ್ಯಾಗಿ ಮಾಡ್ತಾ ಇದ್ದೀನಿ. ಏನಪ್ಪ ನಾರ್ಮಲ್ ಮ್ಯಾಗಿ ಅನ್ಕೋಬೇಡಿ, ಏನು ಸುಮ್ಮನೆ ರೆಸಿಪಿ ಅಷ್ಟೇ. ಕುಕ್ಕಿಂಗ್ ಬ್ಲಾಗ್ ಅಲ್ವಾ, ಅದಕ್ಕೆ ನಾವು ಹೆಂಗೆ ಮಾಡ್ತೀವಿ ನಮ್ಮ ಸ್ಟೈಲ್ ಆಫ್ ಮ್ಯಾಗಿ ಹೆಂಗಿದೆ ಅಂತ ಅಷ್ಟೇ. ಏನು ಇವ್ರು ಮಾಡ್ದಿಲ್ದಿರೋದು ಮ್ಯಾಗಿ ಅಂತ ಅನ್ಕೋಬೇಡಿ ಅಷ್ಟೇ. ಇವಾಗ ಈರುಳ್ಳಿ ಕಟ್ ಮಾಡ್ತಿದ್ದಲ್ಲ, ನಾವು ಏನು ತರಕಾರಿ ಎಲ್ಲ ಏನು ಹಾಕಲ್ಲ, ಈ ಥರ ಆ್ಯಕ್ಚುಲಿ ಹಾಕ್ತಾ ಇದ್ವಿ. ನಮ್ಮ ದಿಶಾ ಅವ್ರು ಅದನ್ನೆಲ್ಲ ತಿನ್ನಲ್ವಂತೆ. ಅವರಿಗೆ ತರಕಾರಿ ತಿನ್ನೋದು ಅಂದರೆ ಒಂಥರ ಏನೋ ಒಂಥರ ನನಗೆ. ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊಂಡ್ವಾ. ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡಿ. ಮ್ಯಾಗಿ ಮಸಾಲ, ಗರಂ ಮಸಾಲ, ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮ್ಯಾಗಿ ತೊಗೊಂಡಿದ್ದೀವಿ, ಚಿಲ್ಲಿ ತೊಗೊಂಡಿದ್ದೀವಿ. ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಚಿಲ್ಲಿನ, ಯಾಕೆಂದರೆ ಸ್ವಲ್ಪ ಇಲ್ಲಿ ಚಿಲ್ಲಿ ಪೌಡರ್, ಹಸಿಮೆಣ್ಸಿನ್ಕಾಯಿ ಅಂತನು, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಕುದ್ಲು. ಇವಾಗ ಒಂದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕೋದು. ಇವಾಗ ಸಾಸಿವೆ ಹಾಕಿದ್ದೀವಿ, ಚಟಪಟ ಹಾಕಿದ್ಮೇಲೆ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಫ್ರೈ ಆಗ್ತಾ ಇದೆಯಲ್ವಾ, ಫ್ರೈ ಆಗೋ ಟೈಮಲ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಬಿಡಿ, ಏಕೆಂದರೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಇದು ಮೇನ್ ಇಂಗ್ರೀಡಿಯೆಂಟೇ ಚೀಸು. ಸೊ ಅದಕ್ಕೆ ಇವಾಗ ಕಟ್ ಮಾಡ್ತೀನಿ. ಹಿಂಗೆ ಹಾಕ್ಬಿಟ್ರೆ ಅದು ಬೇಗ ಮೆಲ್ಟ್ ಆಗಲ್ಲ ಅಂತ ನಾನು ಅದಕ್ಕೆ ತುರಿದಾಕ್ತಿದ್ದೆ, ಇವಳು ಕಟ್ ಮಾಡು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ತುರಿದ್ರೆ ಅದು ತುರಿಯೋದ್ರಲ್ಲೇ ಎಲ್ಲ ವೇಸ್ಟ್ ಆಗೋಗುತ್ತೆ. ಸೊ ಬೇಯುತ್ತಲ್ವ, ಆರಾಮಾಗೆ ಕರಗುತ್ತೆ. ಯಾಕೆ ವರಿ ಮಾಡಬೇಕು? ಹಸಿ ವಾಸನೆ ಹೋಗೋರು, ಅಂದರೆ ಹಸಿ ಸ್ಮೆಲ್ ಬರುತ್ತಲ್ಲ, ಅದೆಲ್ಲ ಹೋಗೋವರೆಗೂ ಫ್ರೈ ಆಗಿದೆ. ಸೊ ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಟೊಮೆಟೊ, ಇವಳು ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಟೊಮೆಟೊ ಹಾಕಿದ್ರೆ ಇನ್ನೊಂದು ಚೂರು ಹಾಕಿದ್ರು ಪರವಾಗಿಲ್ಲ. ಇವಾಗ ಟೊಮೊಟೊ ಎಲ್ಲ ಫ್ರೈ ಆಗೋಗ್ಬಿಟ್ಟಿದೆ. ಇವಾಗ ಜಾಸ್ತಿ ಫ್ರೈ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತಲ್ವ, ಅದೊಂಥರ ಸಿಗೋದೇ ಇಲ್ಲ, ಚೆನ್ನಾಗಿರಲ್ಲ. ಸೊ ಇವಾಗ ಏನು ಮಸಾಲಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಎಲ್ಲ ಒಟ್ಟೆ ಟೈಮ್ ಹಾಕ್ಬಿಡಿ. ಅದೇನು ಇವಾಗಲೇ ಹಾಕ್ಬೇಕಂತ ಏನಿಲ್ಲ, ಅಟ್ಟೆ ಟೈಮ್ ಹಾಕ್ಬಿಟ್ಟು ಇವಾಗೆಲ್ಲ ಅಂದ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಬಿಡ್ಬೇಕು. ನಾನು ಪೆಪ್ಪರು ಹಾಕ್ತೀನಿ, ಇವ್ರಿಗೆ ಯಾರಿಗೂ ಪೆಪ್ಪರ್ ಇಷ್ಟ ಇಲ್ಲ, ಅದಕ್ಕೆ ಇವ್ರು ಯಾರು ಪೆಪ್ಪರ್ ಹಾಕಲ್ಲ ಗಾಯ್ಸ್. ಈಗ ಕಪ್ಪು ನೀವು ಬೇಕಾದ್ರೆ ಹಾಕೋಬೋದು. ಸೊ ಇವಾಗ ನೀರು ಹಾಕಿದ್ದಲ್ಲೇ ಒಂದು ಗ್ಲಾಸ್ನ ಇನ್ನೊಂದು ಗ್ಲಾಸ್ ಹಾಕಕ್ಕೆ ಹೋಗಿದೆ. ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಸೊ ಮ್ಯಾಗಿ ಹಾಕ್ತಾ ಇದ್ದೀವಿ, ಕುದೀತಾ ಇದೆ, ನೋಡ್ತಾ ಇರ್ಬೋದು. ಮುರ್ದು ಹಾಕ್ಬೇಡ. ಸಾಲ್ಟ್ ಮುಂದೆ ಇರೋ ಪರವಾಗಿಲ್ಲ, ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಸರಿ ಹೋಗುತ್ತೆ. ಅವಾಗ ಹೆಂಗಿದೆ ನೋಡು, ಆಗಲೇ ಹಾಕ್ಸಿದ್ದಾರೆ, ಚೆನ್ನಾಗಿ ಮೆಲ್ಟಾಗುತ್ತೆ ಅಷ್ಟೇ. ಸರಿತಾ ತುಂಬ ವೆಯ್ಟ್ ಮಾಡಿಸ್ತಾವನೆ. ಹೇಳ್ದೆವು ಬೇಗ. ಸಕಲಾಗಿದೆ. 10 out of 9. ಥ್ಯಾಂಕ್ ಯು. ಮಾರ್ಕ್ಸ್ ಯಾಕೆ ಕೊಡಲಿಲ್ಲ ಅಂದರೆ ಹಾಂ, ನನಗೆ ಯಾಕೋ ಉಪ್ಪನ್ನು ಅನಿಸ್ತೈತೆ. ಸೊ ನಾನು ಚೀಸ್ ಮ್ಯಾಗಿ ಮಾಡಿಕೊಟ್ಟಿದ್ದಲೆ. ಸೊ ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. 10 out of ನಾಲ್ಗೆ ಹೆಂಗಿದ್ರು ಚೆನ್ನಾಗಿರುತ್ತೆ, ಅದು ಬೇರೆ ಪ್ರಶ್ನೆ. ಸಾಕಾಗಿದೆ ಆದರೆ ಏನಿಲ್ಲ. ತಗೊಳ್ಳಿದ್ದನು ಹೆಂಗಿದೆ ತಿಂದ ತಕ್ಷಣ ಹೆಂಗಿದೆ ಅಂತ ಹೇಳ್ತೀನಿ. ಸಖತ್ತಾಗಿದೆ. ಸೊ ಇದನ್ನು ತಿಂದ್ಬಿಟ್ಟು
ಖಾಲಿ ಮಾಡ್ತೀವಿ. ತಿನ್ನಕ್ಕಾಗಲ್ಲ, ಬೇಗ ಬಾ. ಸರಿ ಹೇಳಿ ಇವಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಮತ್ತೆ ಬೇರೆ ವಿಡಿಯೋಸ್ಗೋಸ್ಕರ ಕಾಯ್ತಾ ಇರಿ. ಬಾಯ್ ಬಾಯ್. ಬಾಯ್.